ವಿಧಾನಮಂಡಲದ ಬಜೆಟ್ ಅಧಿವೇಶನಕ್ಕೆ ಇನ್ನೊಂದು ದಿನ ಮಾತ್ರ ಬಾಕಿ. ಇವತ್ತಿನ ಅಧಿವೇಶನಕ್ಕೆ ಬಹುತೇಕ ಸದಸ್ಯರು ಗೈರಾಗಿದ್ದು ಬಜೆಟ್ ಮೇಲಿನ ಚರ್ಚೆ ನೀರಸವಾಗಿತ್ತು. ಸದಸ್ಯರಿಗೆ ಸ್ಪೀಕರ್ ಪಾಠ ಮಾಡಿದರು. ಕಲಾಪದಲ್ಲಿ ಗಂಭೀರ ವಿಚಾರಗಳ ಚರ್ಚೆ ನಡೆಯಿತು. ಆಡಳಿತ ವಿಪಕ್ಷಗಳ ಸದಸ್ಯರ ವಾಗ್ಯುದ್ಧದ ನಡುವೆ ಹಾಸ್ಯ ಚಟಾಕಿಗಳು ಕೂಡ ಹಾರಿದವು. ಒಂದು ನಿಮಿಷ ಏನಕ್ಕೆ ನಡೆಸಬೇಕು ಸದನ? ಅವ್ರಿಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಜನ ನೋಡ್ತಾ ಇದ್ದಾರೆ, ಯಾರು ಬಂದೇ ಇಲ್ಲ. ಖಾಲಿಯಾಗಿರುವ ಸದನದ ಕುರ್ಚಿಗಳು, ಅಲ್ಲೊಬ್ಬ ಇಲ್ಲೊಬ್ಬ ಸದಸ್ಯರನ್ನ ಬಿಟ್ರೆ ಯಾರೂ ಕಾಣ್ತಿಲ್ಲ. ಬಜೆಟ್ ಮೇಲಿನ ಗಂಭೀರ ಚರ್ಚೆ ವೇಳೆ ವಿಧಾನಸಭೆಯಲ್ಲಿ ಕಂಡುಬಂದ ದೃಶ್ಯಗಳಿವು. ಆಡಳಿತಾರೂಢ ಸರ್ಕಾರಕ್ಕೆ ಸ್ಪೀಕರ್ ಖಾದರ್ ಕಿವಿಮಾತು. ಕಾಂಗ್ರೆಸ್ ಸದಸ್ಯರು ಬಂದಿಲ್ಲ ಅಂತ ಅಶೋಕ್ ಕಿಡಿ. ಇವತ್ತು ಬೆಳಗ್ಗೆ ಸ್ಪೀಕರ್ ಯುಟಿ ಖಾದರ್ ಸದನಕ್ಕೆ ಆಗಮಿಸಿದ್ರು. ಸದನದ ಆಸನಗಳು ಖಾಲಿ ಇದ್ವು. ಸದಸ್ಯರ ಗೈರು ಹಾಜರಿಗೆ ಸ್ಪೀಕರ್ ಬೇಸರ ವ್ಯಕ್ತಪಡಿಸಿದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ವಿಪಕ್ಷ ನಾಯಕ ಅಶೋಕ್, ನಮಗೆ ಎಸಿಯಲ್ಲಿ 7-8 ಗಂಟೆ ಕೂರೋಕಾಗಲ್ಲ. ಸುರೇಶ್ ಕುಮಾರ್ಗೆ ಶೀತ ಬಂದಿದೆ. ಡಿಎ ಎಲ್ಲಾ ತಗೊಳ್ತಾರೆ, ಸದನಕ್ಕೆ ಬರೋಕಾಗಲ್ವಾ? ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಅಂತ ಕಿಡಿಕಾರಿದ್ರು. ಅಧ್ಯಕ್ಷರ ಈ ತರ ಸದನ ನಡೆಸಂಗಿದ್ರೆ ಏನ್ ಅಲ್ಲ, ಒಂದೇ ನಿಮಿಷ ಏನಕ್ಕೆ ನಡೆಸ್ಬೇಕು ಸದನ? ಅವ್ರಿಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಜನ ನೋಡ್ತಾ ಇಲ್ವಾ? ಡಿಎ ಎಲ್ಲ ತಗೊಂತಾರೆ, ಜನ ನೋಡ್ತಾ ಇದಾರೆ, ಯಾರು ಬಂದೇ ಇಲ್ಲ. 9 ಗಂಟೆಯಿಂದ ಕೂತಿದ್ದೀರಿ ನಾವೆಲ್ಲರೂ ಕೂಡ. ಒಬ್ಬರು ನೋಡಿ, ಒಂದ್ ಫ್ರಂಟ್ ಬೆಂಚು ಇಲ್ಲ, ಸೆಕೆಂಡ್ ಬೆಂಚು ಇಲ್ಲ. ಏನ್ ಬೇಜವಾಬ್ದಾರಿ ಸರ್ಕಾರ ಇದು? ಒಂದು ಮಾನ ಮರ್ಯಾದೆ ಆದ್ರೂ ಬೇಕಲ್ಲ ಸರ್ಕಾರಕ್ಕೆ. ಒಂದು ಅಧಿವೇಶನ ಅಂದ್ರೆ ತಮ್ಗೆ ಗೌರವ ಕೊಡ್ಬೇಕು. ನಮಗ್ ಗೌರವ ಕೊಡೋದು ಬೇಡ, ವಿರೋಧ ಪಕ್ಷಕ್ಕೆ ತಮ್ಗಾದ್ರೂ ಗೌರವ ಕೊಡ್ಬೇಕಲ್ಲ. ತಾವು ಸಾಲ ಮಾಡಿ ತುಪ್ಪ ತಿನ್ನುವ ಕತೆ ಹೇಳಿದ ಬೆಲ್ಲದ್. ಚುನಾವಣೆ ಬಳಿಕ ಗ್ಯಾರಂಟಿ ಬಂದಂತ ಬಾಂಬ್. ಕಲಾಪ ಆರಂಭ ಆಗ್ತಾ ಇದ್ದಂತೆ ಮಾತನಾಡಿದ ಬಿಜೆಪಿ ಸದಸ್ಯ ಅರವಿಂದ್ ಬೆಲ್ಲದ್, ಸಿಎಂ ಮಂಡಿಸಿದ ಬಜೆಟ್ನಲ್ಲಿ ವಿತ್ತೀಯ ಕೊರತೆ ತೋರಿಸಿದ್ದಾರೆ. ಲೋಕಸಭೆ ಚುನಾವಣೆ ನಂತರ ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡ್ತಾರೆ ಅಂತ ಹೊಸ ಬಾಂಬ್ ಸಿಡಿಸಿದ ಬೆಲ್ಲದ್, ಸಿದ್ದೋನಾಮಿಕ್ಸ್ ಸಾಲ ಮಾಡಿ ತುಪ್ಪ ತಿನ್ನುವಂತಾಗಿದೆ ಅಂತ ವ್ಯಂಗ್ಯ ಮಾಡಿದ್ರು. ಬೆಲ್ಲದ್ ಮಾತಿನ ನಡುವೆ ಎದ್ದು ನಿಂತ ಪ್ರದೀಪ್ ಈಶ್ವರ್, ಬೆಲ್ಲದ್ ಅವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ತಿರುಗೇಟು ಕೊಟ್ರು. ಇವತ್ತು ಸಿದ್ದೋನಾಮಿಕ್ಸ್ ಅಂತಂದ್ರೆ ಏನಾಗಿಬಿಟ್ಟೈತಿ ಅಧ್ಯಕ್ಷರ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಗಾದೆ ಐತಿ, ಸಾಲ ಮಾಡಿ ತುಪ್ಪ ತಿಂದ್ರು ಅಂತೇಳಿ. ಇವತ್ತು ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಮಾಡಿದಂಥದ್ದಂತಂದ್ರೆ ಸಾಲ ಮಾಡಿ ತುಪ್ಪ ತಿನ್ನುವಂಥ ಕೆಲಸ ಇವತ್ತು ನಮ್ಮ ರಾಜ್ಯಕ್ಕೆ ಮಾಡಿದೆ. ಒಂದು ನಿಮಿಷ ಪ್ರೆಸೆಂಟ್ ಮಾಡ್ಬಿಡ್ತೀನಿ ನಾನು ಸಾಲದ ಬಗ್ಗೆ. ಬೆಲ್ಲದ್ ಸರ್ ಅವರು ಕೆಲವು ಫ್ಯಾಕ್ಟ್ಸ್ ಇಲ್ಲ, ಬೆಲ್ಲದ್ ಸರ್ ಅವರು ಒಂದು ನಿಮಿಷ ಇರಿ ಸರ್, ಒಂದು ನಿಮಿಷ. ನಿನ್ನ ಮೇಲೆ ಪ್ರೀತಿ ಇದೆ, ನನಗೆ ಗೊತ್ತಿದೆ, ನಿಮ್ಮ ಮೇಲೆ ಪ್ರೀತಿ ಇದೆ, ಬಟ್ ನಾನು ಈಲ್ಡ್ ಆಗಲ್ಲ ಸರ್. ಬಿಜೆಪಿಗೆ ವಲಸೆ ವಿಚಾರ, ಪ್ರಿಯಾಂಕ್ ಯತ್ನಾಳ್ ಸಮರ. ಈ ನಡುವೆ ಬಿಜೆಪಿಗೆ ಕೆಲ ನಾಯಕರ ವಲಸೆ ಹೋಗುವ ವಿಚಾರಕ್ಕೆ ಪ್ರಿಯಾಂಕ್ ಯತ್ನಾಳ್ ಮಧ್ಯೆ ಜಟಾಪಟಿ ನಡೆಯಿತು. ಕಮಲನಾಥ್ ಬಿಜೆಪಿ ಸೇರಿದ್ದಾರೆ, ಖರ್ಗೆ ಬರ್ತಾರೋ ಕೇಳ್ರಿ ಅಂತ ಯತ್ನಾಳ್ ಕಾಲೆಳೆದ್ರು. ಯತ್ನಾಳ್ಗೆ ತಿರುಗೇಟು ಕೊಟ್ಟ ಪ್ರಿಯಾಂಕ್ ಖರ್ಗೆ, ನಮ್ಮ ಕುಟುಂಬದ ಹೆಣವೂ ಬಿಜೆಪಿಗೆ ಹೋಗಲ್ಲ, ನಮ್ಮ ರಕ್ತದಲ್ಲಿ RSS ಇಲ್ಲ ಅಂತ ಟಕ್ಕರ್ ಕೊಟ್ರು. ಯಾರ್ಯಾರು ಬಿಜೆಪಿ ಸೇರ್ತಾರ ಗೊತ್ತಾಗಲ್ಲ. ಕಮಲ್ನಾಥ್ ಸೇರ್ತಾರೆ, ಅವ್ರ ತಂದೆಯವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಸುದ್ದಿ ಎದ್ದೈತಿ, ಬಿಜೆಪಿಗೆ ಬರ್ತಾರೆ. ನಮ್ಮ ಕುಟುಂಬದ ಹೆಣನೂ ಹೋಗಲ್ಲ ಅಲ್ಲಿ, ಹೆಣ ಕೂಡ ಹೋಗಲ್ಲ ಅಲ್ಲಿ ಬಿಜೆಪಿಗೆ, ಸಾಧ್ಯನೇ ಇಲ್ಲ. ಇಂಥವ್ರು ಬಹಳ ನಮ್ ರಕ್ತದಲ್ಲೇ ಇಲ್ಲ, ರಕ್ತದಲ್ಲೇ ಇಲ್ಲ. ಹೆಂಗೆ ಸಂವಿಧಾನ ನಿಮ್ ರಕ್ತದಲ್ಲಿಲ್ಲ, ಹಂಗೆ RSS ನಮ್ ರಕ್ತದಲ್ಲಿಲ್ಲ. ಸಿದ್ದು ಸವದಿ ಹೆಬ್ಬಾಳ್ಕರ್ ಮಧ್ಯೆ ಏಟು ಎದುರೇಟು. ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ಸ್ವಾವಲಂಬಿಗಳಾಗಿದ್ದಾರೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಸ್ತಾಪಿಸಿದ್ರು. ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಗ್ಯಾರಂಟಿ ಅವರಿಗೆ ಪ್ರೀತಿ, ಹೆಂಡತಿಗೆ ಕೊಡುವ ಹಣವನ್ನ ಗಂಡ ಕಿತ್ತುಕೊಳ್ತಾನೆ ಅಂತ ಟೀಕಿಸಿದ್ರು. ಹಾಗಿದ್ರೆ ಗೃಹಲಕ್ಷ್ಮಿ ಬಂದ್ ಮಾಡ್ಬೇಕಾ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ತಿರುಮಂತ್ರ ಹಾಕಿದ್ರು. ಯುವಕರು ನಿಮ್ಮ ವಿರುದ್ಧ ಸೇಡಿಗಾಗಿ ಕಾಯ್ತಿದ್ದಾರೆ ಅಂತ ಬಿಜೆಪಿಯ ಸಿದ್ದು ಸವದಿ ಕಿಡಿಕಾರಿದ್ರು. ನಮ್ಮ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಜೀವನ ನಡೆಸಲಿಕ್ಕೆ ಯೂಸ್ ಆಗಿದೆ, ಉಪಯೋಗ ಆಗಿದೆ.
ಪ್ರಿಯಾಂಕ್ ಖರ್ಗೆಜಿ ಅವರು ಹೇಳಿದ ಹಾಗೆ ಬೆನಿಫಿಷಿಯರಿಗಳು ಯಾರು ಏನು ಅಂತ ಇಲ್ಲ, ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆಯ್ತು. ನೀವು ಅಷ್ಟೇ ಇಲ್ಲಿ ಬಂದು ಹೇಳ್ತಾ ಇದ್ದೀರಾ ಇದರಿಂದ ಅನಾನುಕೂಲ ಆಗಿದೆ ಅನಾನುಕೂಲ ಆಗಿದೆ ಅಂತ. ಹೆತ್ತವರಿಗೆ ಹೆಗ್ಗಣ ಮುದ್ದತ್ತ ಓಕೆ ಹಂಗೆ ಇವ್ರ ಯೋಜನೆಗಳಿಗೆ ಪ್ರೀತಿ ಮಾಡ್ತಾರ. ಆಯ್ತು. ಅದ್ರ ಜನ ಎಷ್ಟು ಕಷ್ಟ ಪಡ್ತಾರ ಅವ್ರಿಗೆ ಗೊತ್ತಿಲ್ಲ. ಒಂದೇ ನಿಮಿಷ, ತಾವು ಹೇಳಿ 5 ಗ್ಯಾರಂಟಿಗಳು ಫೇಲ್ ಆಗಿವೆ. ಮಕ್ಕಳಿಗೆ ಬಸ್ ಸಿಗದೆ ಜೆಸಿಬಿ ಟ್ರ್ಯಾಕ್ಟರ್ಗಳಲ್ಲಿ ಶಾಲೆಗೆ ಹೋಗ್ತಿದ್ದಾರೆ. ಹೆಣ್ಣು ಮಕ್ಕಳು ಮತ ಹಾಕಿಲ್ಲ ಅಂತ ಹೀಗೆ ಮಾಡಿದ್ದೀರಾ ಅಂತ ಬಿಜೆಪಿಯ ಸಿದ್ದು ಸವದಿ ಕಾಲೆಳೆದ್ರು. ಇನ್ನು ಗೃಹ ಜ್ಯೋತಿ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿದಂತೆ ಅಂತ ಯತ್ನಾಳ್ ತಿವಿದ್ರು. ಮೊಸರಲ್ಲಿ ಕಲ್ಲು ಹುಡುಕೋದು ಬೇಡ ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ತಿರುಗೇಟು ನೀಡಿದ್ರು. ನಿಮಗೆ ಶಕ್ತಿ ಇದ್ರ ಡ್ರೈವರ್ಗಳನ್ನ ಹೊಡೆದಾರ, ಕಂಡಕ್ಟರ್ಗಳು ಹೊಡೆದಾರ, ಮಕ್ಕಳೆಲ್ಲರೂ ಶಾಲೆಯಿಂದ ವಂಚಿತರಾಗ್ಯಾರ. ಪರೀಕ್ಷೆಗೆ ಹೋಗ್ಲಿಕ್ಕೂ ಮಕ್ಕಳಿಗೆ ಬಸ್ ಸಿಗಂಗಿಲ್ಲ. ಇದೆಂತ ಶಕ್ತಿ ಯೋಜನೆ? ಗೃಹ ಜ್ಯೋತಿ ಕೆರೆ ನೀರು ತೆಗೆದು ಕೆರೆಗೆ ಚೆಲ್ಲುದು. ಅತ ವಿಧಾನ ಪರಿಷತ್ ಕೆಲ ಸದಸ್ಯರ ಅವಧಿ 2 ತಿಂಗಳಲ್ಲಿ ಅಂತ್ಯಗೊಳ್ಳುವ ಹಿನ್ನೆಲೆ ಫೋಟೋ ಶೂಟ್ ನಡೆಯಿತು. ಸಿಎಂ ಸಿದ್ದರಾಮಯ್ಯ, ಸಭಾಪತಿ ಹೊರಟ್ಟಿ ಸೇರಿ ಆಡಳಿತ ವಿಪಕ್ಷಗಳ ಸದಸ್ಯರು ಭಾಗಿಯಾಗಿದ್ರು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.